ನಮಸ್ಕಾರ. ಟಿ20 ವಿಶ್ವಕಪ್ನ ಫೈನಲ್ ಪಂದ್ಯ ಭಾರತ ಗೆದ್ದ ಬಳಿಕ ಯುವರಾಜ್ ಸಿಂಗ್ರ ಕಾಲಿಗೆ ಬಿದ್ದ ಅಭಿಷೇಕ್ ಶರ್ಮಾ ನಂತರ ಮಾಡಿದರು ದೊಡ್ಡ ಘೋಷಣೆ. ಗೆದ್ದರು ಎಲ್ಲರ ಹೃದಯ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಅಭಿಷೇಕ್ರ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 10ನೇ ಆವೃತ್ತಿಯ ಟಿ20 ವಿಶ್ವಕಪ್ ಅನ್ನ ಟೀಮ್ ಇಂಡಿಯಾ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ. ಕಿವೀಸ್ ವಿರುದ್ಧ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ 96 ರನ್ಗಳಿಂದ ಏಕಪಕ್ಷೀಯವಾಗಿ ಫೈನಲ್ ಪಂದ್ಯದಲ್ಲಿ ದಿಗ್ವಿಜಯ ದಾಖಲಿಸುವ ಮೂಲಕ ಹಿಸ್ಟರಿ ಡಿಫೀಟ್ ಮಾಡಿ ಹೊಸ ಹಿಸ್ಟರಿಯನ್ನ ರಿಪೀಟ್ ಮಾಡಿದೆ ಸ್ನೇಹಿತರೆ. ಇದರೊಂದಿಗೆ ತವರಿನಲ್ಲಿ ನಡೆದ ಮೊದಲ ಟಿ20 ವಿಶ್ವಕಪ್ ಗೆದ್ದ ಮೊಟ್ಟ ಮೊದಲ ತಂಡ ಎಂಬ ಹೆಗ್ಗಳಿಕೆಗೂ ಭಾರತ ಪಾತ್ರವಾಗಿದೆ. ಇದಲ್ಲದೆ ಹ್ಯಾಟ್ರಿಕ್ ಐಸಿಸಿ ಟ್ರೋಫಿ ಗೆದ್ದ ಮೊದಲ ತಂಡ ಎಂಬ ವಿಶ್ವ ದಾಖಲೆಯನ್ನ ಕೂಡ ಇದೀಗ ಮೆನ್ ಇನ್ ಬ್ಲೂ ಪಡೆ ಸೃಷ್ಟಿಸಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ನಿನ್ನೆ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 255 ರನ್ ಕಲೆ ಹಾಕಿತು. ತಂಡದ ಪರ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಈ ಕ್ರೂಷಿಯಲ್ ಪಂದ್ಯದಲ್ಲಿ ಫಾರ್ಮ್ಗೆ ಮರಳಿರುವುದು ನಿಜಕ್ಕೂ ಗುಡ್ ನ್ಯೂಸ್. ಉದ್ದಕ್ಕೂ ಸ್ಟ್ರಗಲ್ ಪಡ್ತಿದ್ದ ಅಭಿಷೇಕ್ ಶರ್ಮಾ ಫೈನಲ್ ಪಂದ್ಯದಲ್ಲಿ ಕೇವಲ 18 ಎಸೆತಗಳಲ್ಲಿ ಆಕರ್ಷಕ ಅರ್ಧಶತಕ ಸಿಡಿಸಿ ತಂಡ ಒಂದೊಳ್ಳೆ ಆರಂಭ ಪಡೆದುಕೊಳ್ಳುವಂತೆ ನೋಡಿಕೊಳ್ತಾರೆ. ಇವರಿಗೆ ಸಾಥ್ ನೀಡಿದ ಸಂಜು ಸ್ಯಾಮ್ಸನ್ ಕೂಡ 89 ರನ್ಗಳ ಅಮೋಘ ಇನ್ನಿಂಗ್ಸ್ ಆಡಿದರು. ಇನ್ನು ಈ ಗುರಿಯನ್ನ ಬೆನ್ನಟ್ಟಿದಂತಹ ಕಿವೀಸ್ ತಂಡ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನ ಕೊಟ್ಟಿತ್ತು ಸ್ನೇಹಿತರೆ. ತಂಡದ ಯಾವೊಬ್ಬ ಆಟಗಾರನಲ್ಲಿಯೂ ಕೂಡ ಗೆಲುವಿನ ಇಂಟೆಂಟ್ ಕಾಣಿಸಿರಲೇ ಇಲ್ಲ. ಇದರೊಂದಿಗೆ 19 ಓವರ್ಗಳಲ್ಲಿ ನ್ಯೂಜಿಲೆಂಡ್ 159 ರನ್ಗಳಿಗೆ ಆಲ್ಔಟ್ ಆಗುವುದರೊಂದಿಗೆ ಟೀಮ್ ಇಂಡಿಯಾ ಈ ಫೈನಲ್ ಮ್ಯಾಚ್ನಲ್ಲಿ 96 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ. ಹಾಗೂ ಇತ್ತ ಭಾರತ ಕಪ್ ಗೆಲ್ಲುತ್ತಿದ್ದಂತೆ ಅತ್ತ ಟೀಮ್ ಇಂಡಿಯಾದ ಯುವ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಯುವರಾಜ್ ಸಿಂಗ್ ರವರ ಬಳಿ ನೇರವಾಗಿ ತೆರಳಿ ಅವರ ಕಾಲಿಗೆ ನಮಸ್ಕರಿಸಿದ್ದಾರೆ. ಇದರೊಂದಿಗೆ ಗುರುವಿನ ಆಶೀರ್ವಾದವನ್ನ ಮತ್ತೆ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಈ ಕುರಿತು ಮಾತನಾಡಿದ ಅಭಿಷೇಕ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ಈ ಆಟವು ವೈಯಕ್ತಿಕವಾಗಿ ಕಾನ್ಫಿಡೆನ್ಸ್ ತಂದುಕೊಡುತ್ತದೆ. ತಂಡಕ್ಕಾಗಿ ಆಡುವುದು ಯಾವಾಗಲೂ ಖುಷಿ ನೀಡುತ್ತದೆ ಮತ್ತು ಈ ಪ್ರದರ್ಶನವನ್ನ ಇಂತಹ ಇಂಪಾರ್ಟೆಂಟ್ ಮ್ಯಾಚ್ ನಲ್ಲಿ ಆಡುವುದು ಖುಷಿ ತಂದಿದೆ ಎಂದು ಅಭಿಷೇಕ್ ಹೇಳಿದ್ದಾರೆ. ಹಾಗೂ ಮಾತು ಮುಂದುವರೆಸಿದ ಅವರು, ಕಳೆದ ಕೆಲ ಇನ್ನಿಂಗ್ಸ್ ಗಳಿಂದ ನನ್ನ ಬ್ಯಾಟ್ ನಿಂದ ರನ್ಸ್ ಬರ್ತಿರ್ಲಿಲ್ಲ. ಆ ಹಂತದಲ್ಲಿ ನಾನು ಎಮೋಷನಲಿ ಡೌನ್ ಆಗಿದ್ದೆ. ಆ ಸಂದರ್ಭದಲ್ಲಿ ನನ್ನ ಸಪೋರ್ಟ್ಗೆ ನಿಂತಿದ್ದು ಯುವರಾಜ್ ಸಿಂಗ್ ಭೈ ಅವರಿಗೆ ಕೋಟಿ ನಮನಗಳು. ನನ್ನ ಇಂದಿನ ಆಟದ ಕ್ರೆಡಿಟ್ ಸಂಪೂರ್ಣವಾಗಿ ಅವರಿಗೆ ಸಲ್ಲಬೇಕು ಎಂದು ಹೇಳುವ ಮೂಲಕ ಎಲ್ಲರ ಹೃದಯ ಗೆಲ್ಲುವ ಸ್ಟೇಟ್ಮೆಂಟ್ ಅನ್ನ ಅಭಿಷೇಕ್ ಶರ್ಮಾ ಮಾಡಿದ್ದಾರೆ. ಹಾಗೂ ಮಾತು ಮುಂದುವರೆಸಿದ ಅವರು, ಟೂರ್ನಿ ಉದ್ದಕ್ಕೂ ಒಳ್ಳೆಯ ಪ್ರದರ್ಶನವನ್ನ ತಂಡ ನೀಡಿದೆ. ಓವರ್ ಆಲ್ ಟೀಮ್ ಎಫರ್ಟ್ಸ್ ನಿಂದ ಟ್ರೋಫಿಯನ್ನ ಗೆದ್ದುಕೊಂಡಿದ್ದೇವೆ. ಇದೇ ಪ್ರದರ್ಶನವನ್ನ ಕಂಟಿನ್ಯೂ ಮಾಡಲು ಎದುರು ನೋಡುತ್ತಿದ್ದೇವೆ. ತಂಡದಲ್ಲಿ ಒಳ್ಳೆಯ ಎನ್ವೈರನ್ಮೆಂಟ್ ಇದೆ. ಅಭಿಮಾನಿಗಳು ನಮ್ಮನ್ನ ಬೆಂಬಲಿಸಿದ ರೀತಿ ನಿಜಕ್ಕೂ ಸ್ಫೂರ್ತಿದಾಯಕವಾಗಿತ್ತು. ಅವರಿಗೆ ಈ ಟ್ರೋಫಿಯನ್ನ ಒಪ್ಪಿಸಲಿದ್ದೇವೆ ಎಂದು ಹೇಳುವ ಮೂಲಕ ದೊಡ್ಡ ಘೋಷಣೆಯನ್ನ ಅಭಿಷೇಕ್ ಶರ್ಮಾ ಮಾಡಿದ್ದಾರೆ ಸ್ನೇಹಿತರೆ. ನೋಡಿದಲ್ಲ, ಭಾರತ ಟಿ20 ವಿಶ್ವಕಪ್ ಗೆದ್ದ ಬಳಿಕ ಅಭಿಷೇಕ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.